ಬಿಹಾರದಲ್ಲಿ ಪೊಲಿಟಿಕಲ್ ಸಂಕ್ರಾಂತಿ ಜರುಗಲಿಕ್ಕಿದೆಯಾ? ಆರ್ಜೆಡಿ ನಾಯಕರ ಮನೆಯಲ್ಲಿ ಹಬ್ಬದ ಅತಿಥಿಯಾಗಿ ನಿತೀಶ್ ಕುಮಾರ್ ಹಾಜರಾಗಲಿದ್ದಾರಾ? ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಪರಸ್ಪರರ ಮೇಲೆ ಒತ್ತಡ ತಂತ್ರ ಅನುಸರಿಸ್ತಾ ಇರೋದು ನಿಜಾನ? ಆರ್ಜೆಡಿ ಶಾಸಕರೊಬ್ಬರ ಮೇಲೆ ಇಡಿ ರೇಡ್ ನಡೆದಿರೋದಕ್ಕೂ ರಾಜಕೀಯಕ್ಕೂ ನಡುವೆ ಏನ್ ಸಂಬಂಧ? ಬಿಹಾರದಲ್ಲಿ ಬಿಜೆಪಿ ಆಟ ನಡೆಯದಂತೆ ಚುನಾವಣೆಗೆ ಮೊದಲೇ ಕಟ್ ಹಾಕೋಕೆ ನಿತೀಶ್ ಲಾಲು ದಾಳ ಉರುಳಿಸ್ತಾ ಇದ್ದಾರಾ? ಬಿಹಾರದಲ್ಲಿನ ವಿದ್ಯಮಾನಗಳು ಕುತೂಹಲ ಮೂಡಿಸತೊಡಗಿವೆ. ಮಾಧ್ಯಮ ವರದಿಗಳ ಪ್ರಕಾರ ಬಿಹಾರ ನಾಯಕ ಪಶುಪತಿ ಪರಾಸ್ ಅವರು ನಿತೀಶ್ ಕುಮಾರ್ ಮತ್ತು ಲಾಲು ಯಾದವ್ ಅವರನ್ನ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಮನೆಗೆ ಆಹ್ವಾನಿಸಿದ್ದಾರೆ. ಸಂಕ್ರಾಂತಿ ಹಬ್ಬದ ವೇಳೆ ನಿತೀಶ್ ಕುಮಾರ್ ಮತ್ತು ಲಾಲು ಯಾದವ್ ಒಂದ್ ಕಡೆ ಸೇರಲಿರುವ ಸುದ್ದಿ ಬಿಜೆಪಿಯನ್ನ ಭಯಗೊಳಿಸಿರುವ ಹಾಗಿದೆ. ಇದರ ನಡುವೆನೇ ಆರ್ಜೆಡಿ ನಾಯಕನ ಮೇಲೆ ಇಡಿ ರೇಡ್ ಆಗಿದೆ. ಸುಮಾರು 85 ಕೋಟಿ ಬ್ಯಾಂಕ್ ಸಾಲ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಜೆಡಿ ನಾಯಕ ಮತ್ತು ಮಾಜಿ ಸಚಿವ ಅಲೋಕ್ ಕುಮಾರ್ ಮೆಹ್ತಾ ಅವರಿಗೆ ಸಂಬಂಧಪಟ್ಟ 18 ಸ್ಥಳಗಳಲ್ಲಿ ಇಡಿ ಶುಕ್ರವಾರ ರೇಡ್ ಮಾಡಿದೆ. ಇಡಿ ಮೂಲಗಳ ಪ್ರಕಾರ ಬಿಹಾರ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಮತ್ತು ದೆಹಲಿಯಲ್ಲಿ ದಾಳಿ ನಡೆಸಲಾಗಿದ್ದು, ವೈಶಾಲಿ ಶಹರಿ ವಿಕಾಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಆಗಿನ ಸಿಇಒ, ಅಧ್ಯಕ್ಷರು ಮತ್ತು ಇತರ ಉದ್ಯೋಗಿಗಳಿಗೆ ಸೇರಿದ ಸ್ಥಳಗಳಲ್ಲೂ ರೇಡ್ ಆಗಿದೆ. ಸುಮಾರು 400 ಸಾಲ ಖಾತೆಗಳು ಮತ್ತು ನಕಲಿ ರಶೀದಿಗಳ ಆಧಾರದ ಮೇಲೆ ಹಣವನ್ನು ವಿತರಿಸುವ ಮೂಲಕ ವಂಚನೆ ಮಾಡಲಾಗಿದೆ ಅಂತ ಇಡಿ ಆರೋಪಿಸಿದೆ. ವಂಚನೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪದ ಕಾರಣ ಅಲೋಕ್ ಮೆಹ್ತಾ ಅವರ ವ್ಯವಹಾರ ಸಂಸ್ಥೆಗಳನ್ನು ಕೂಡ ಪರಿಶೀಲನೆಗೆ ಒಳಪಡಿಸಲಾಗಿದೆ. ಬಿಹಾರದ ಪ್ರಮುಖ ರಾಜಕಾರಣಿ ಅಲೋಕ್ ಕುಮಾರ್ ಮೆಹ್ತಾ ಮಾಜಿ ಸಚಿವರು. ಪ್ರಸ್ತುತ ಉಜಿಯಾರ್ಪುರ್ ಕ್ಷೇತ್ರದ ಶಾಸಕರಾಗಿದ್ದಾರೆ. ಅಲೋಕ್ ಮೆಹ್ತಾ ಆಸ್ತಿಗಳ ಮೇಲಿನ ದಾಳಿ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಅಂತ ಹೇಳಲಾಗಿದ್ದು, ಮುಂಬರುವ ವಾರಗಳಲ್ಲಿ ಭಾಗಿಯಾಗಿರೋರ ವಿರುದ್ಧ ಇಡಿ ಆರೋಪಗಳನ್ನು ಸಲ್ಲಿಸುವ ನಿರೀಕ್ಷೆ ಇದೆ. ಪತ್ರಕರ್ತ ಕೆಪಿ ಮಲಿಕ್ ಟ್ವೀಟ್ ಪ್ರಕಾರ, ಸಂಕ್ರಾಂತಿ ಹೊತ್ತಿಗೆ ಬಿಹಾರದಲ್ಲಿ ಬಹಳ ದೊಡ್ಡ ರಾಜಕೀಯ ಪಲ್ಲಟವೇ ನಡೆಯಲಿದೆ. ಅವರು ಬಿಹಾರದಲ್ಲಿ ಆಟ ಮುಗಿದಿದೆಯಾ, ಔಪಚಾರಿಕ ಘೋಷಣೆ ಮಾತ್ರ ಉಳಿದಿದೆಯಾ ಅನ್ನೋ ಪ್ರಶ್ನೆ ಎತ್ತಿ ಟ್ವೀಟ್ ಮಾಡಿದ್ದಾರೆ. ಕಳೆದ ಹಲವು ದಿನಗಳಿಂದ ಬಿಹಾರದಲ್ಲಿ ರಾಜಕೀಯ ಏರಿಳಿತಗಳು ನಡೆಯುತ್ತಿವೆ. ಬಿಹಾರದಲ್ಲಿ ಆಟ ಪೂರ್ತಿ ಮುಗಿದಿದ್ದು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಎಂದಿದ್ದಾರೆ. ಬಿಹಾರದ ಸಂಸ್ಕೃತಿ ಪ್ರಕಾರ ಮಕರ ಸಂಕ್ರಾಂತಿಯಂದು ಮೊಸರು ಮತ್ತು ಚೂಡಾಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು ಲಾಲು ಯಾದವ್ ಅವರಿಂದ ಮೊಸರು ತಿಂದ ನಂತರ ಬಹಳ ಮಹತ್ವದ ಘೋಷಣೆ ಮಾಡಲಿದ್ದಾರೆ ಅಂತ ಟ್ವೀಟ್ನಲ್ಲಿ ಮಲಿಕ್ ಹೇಳಿದ್ದಾರೆ. ನಿತೀಶ್ ಕುಮಾರ್ ಅವರನ್ನ ಆರ್ಜೆಡಿಗೆ ಸೇರೋಕೆ ಲಾಲು ಯಾದವ್ ಆಹ್ವಾನಿಸಿದ್ದಾರೆ. ನಿತೀಶ್ ಕುಮಾರ್ ಅದರ ಬಗ್ಗೆ ಮೌನವಾಗಿದ್ದಾರೆ. ಆದರೆ ಇವೆಲ್ಲವೂ ಬಿಹಾರದಲ್ಲಿ ರಾಜಕೀಯ ತಾಪಮಾನ ಏರುವುದಕ್ಕೆ ಕಾರಣವಾಗಿದೆ ಅಂತ ಅವರು ಹೇಳಿದ್ದಾರೆ. ಬಿಹಾರದಲ್ಲಿನ ಆಟ ಮೋದಿ ಅವರಿಗೂ ಅವರ ಮಂತ್ರಿಗಳಿಗೂ ಆತಂಕ ತಂದಿದೆಯಾ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಈಗಾಗಲೇ ಸುದ್ದಿಯಲ್ಲಿರುವಂತೆ ಬಿಹಾರದಲ್ಲಿ ನಿತೀಶ್ ಮತ್ತೊಮ್ಮೆ ಬಣ ಬದಲಿಸಿದ್ರೂ ಅಚ್ಚರಿ ಏನಿಲ್ಲ. ಅತ್ತ ಲಾಲು ಕೂಡ ಆರ್ಜೆಡಿ ಜೊತೆ ಬರುವಂತೆ ಅವರನ್ನ ಆಹ್ವಾನಿಸಿ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಮತ್ತೊಮ್ಮೆ ಕರೆದುಕೊಳ್ಳುವ ತಪ್ಪು ಮಾಡೋದಿಲ್ಲ ಅಂತ ತೇಜಸ್ವಿ ಯಾದವ್ ಹೇಳ್ತಾ ಇದ್ರು. ಲಾಲು ಯಾದವ್ ಮಾತ್ರ ನಿತೀಶ್ ಅವರಿಗೆ ಆರ್ಜೆಡಿ ಬಾಗಿಲು ತೆರೆದೇ ಇದೆ ಅಂತ ಹೇಳ್ತಿದ್ದಾರೆ. ಈ ಮಧ್ಯೆ ಬಿಹಾರದಲ್ಲಿ ಬಿಜೆಪಿ ನಿತೀಶ್ ಅವರನ್ನ ಕಟ್ ಹಾಕೋಕೆ ಅವರಿಗೆ ಪರ್ಯಾಯ ನಾಯಕನನ್ನಾಗಿ ಚಿರಾಗ್ ಪಾಸ್ವಾನ್ ಅವರನ್ನ ಮುನ್ನೆಲೆಗೆ ತರುವ ಯತ್ನದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ನಿತೀಶ್ ಅವರನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋಗುವ ವಿಚಾರದಲ್ಲೂ ಬಿಜೆಪಿ ದ್ವಂದ್ವದಲ್ಲಿದೆ. ಆದರೆ ನಿತೀಶ್ ಇಲ್ಲದೆ ಬಿಹಾರದಲ್ಲಿ ಗೆಲುವು ಕಷ್ಟ ಅನ್ನೋದು ಅದಕ್ಕೂ ಗೊತ್ತಿದೆ. ಹಾಗಾಗಿನೇ ಚಿರಾಗ್ ಪಾಸ್ವಾನ್ ಅವರನ್ನ ನಿತೀಶ್ಗೆ ಪರ್ಯಾಯವಾಗಿ ಬೆಳೆಸೋದಕ್ಕೆ ಅದು ನೋಡ್ತಾ ಇದೆ. ಆದರೆ ಅದು ಅಷ್ಟು ಸುಲಭನಾ ಅನ್ನೋ ಪ್ರಶ್ನೆನೂ ಇದೆ. ನಿತೀಶ್ ಮತ್ತು ಲಾಲು ನಡುವೆ ಮಹತ್ವದ ಕೊಂಡಿಯಂತಿರುವ ಆರ್ಜೆಡಿ ನಾಯಕ ಅಲೋಕ್ ಮೆಹ್ತಾ ಮೇಲೆ ಈಗ ಇಡಿ ದಾಳಿ ನಡೆದಿರೋದು ಕೂಡ ರಾಜಕೀಯವಾಗಿ ಬಿಜೆಪಿ ಒತ್ತಡ ತಂತ್ರವೇ ಅನ್ನೋ ಅನುಮಾನ ಎದ್ದಿದೆ. ಆರ್ಜೆಡಿಗೆ ಬಿಜೆಪಿ ಹೆದರುತ್ತಿರುವುದು ಸ್ಪಷ್ಟವಾಗಿದೆ ಅಂತ ಈ ದಾಳಿಯ ಬಗ್ಗೆ ಆರ್ಜೆಡಿ ಪ್ರತಿಕ್ರಿಯಿಸಿದೆ. ಇದೆಲ್ಲದರ ಮಧ್ಯೆ ಮಹಾರಾಷ್ಟ್ರದಲ್ಲಿನ ವಿದ್ಯಮಾನಗಳ ನೆರಳು ಕೂಡ ಬಿಹಾರದ ಮೇಲೆ ಬೀಳತೊಡಗಿದೆ. ಅಲ್ಲಿ ಏಕನಾಥ್ ಶಿಂದೆಯ ಬಲದೊಂದಿಗೆ ಗೆದ್ದ ಬಿಜೆಪಿ ಕಡೆಗೆ ಅವರನ್ನ ಸಿಎಂ ಹುದ್ದೆಯಿಂದ ಡಿಸಿಎಂ ಹುದ್ದೆಗೆ ಇಳಿಸಿತು. ಅದರ ಬೆನ್ನಲ್ಲೇ ಶಿವಸೇನೆ ಉದ್ಧವ್ ಬಣ ಮತ್ತು ಎನ್ಸಿಪಿ ಶರದ್ ಪವಾರ್ ಬಣ ಮಹಾಯುತಿ ಜೊತೆ ಹೋಗುವ ಸುಳಿವು ನೀಡಿವೆ. ಬಿಹಾರದಲ್ಲೂ ಮಹಾರಾಷ್ಟ್ರ ಮಾಡೆಲ್ ಅನ್ನೇ ಬಿಜೆಪಿ ಅನುಸರಿಸಲಿದೆಯಾ? ನಿತೀಶ್ ಅವರನ್ನ ಮುಂದಿಟ್ಕೊಂಡು ಹೆಚ್ಚು ಸ್ಥಾನಗಳನ್ನ ಗೆದ್ದು ಕಡೆಗೆ ನಿತೀಶ್ ಅವರಿಗೆ ಬಿಜೆಪಿ ಕೈ ಕೊಡಬಹುದಾ ಅನ್ನೋ ಪ್ರಶ್ನೆಗಳೆದ್ದಿವೆ. ಬಹುಶಃ ನಿತೀಶ್ ಅವರನ್ನೂ ಇದು ಆತಂಕದಲ್ಲಿ ಬೀಳಿಸಿರಬಹುದು. ಹಾಗಾಗಿನೇ ಚುನಾವಣೆಗೆ ಮೊದಲೇ ಬಿಜೆಪಿಯನ್ನ ಕಟ್ಟಿ ಹಾಕಬೇಕಿರುವ ಅಗತ್ಯವನ್ನ ಅವರು ಮನಗಂಡಿರುವ ಹಾಗಿದೆ. ಹಾಗಾದ್ರೆ ಸಂಕ್ರಾಂತಿ ಹೊತ್ತಿಗೆ ಅವರು ತೆಗೆದುಕೊಳ್ಳುವ ನಿರ್ಧಾರ ಏನಿರಬಹುದು? ಇದು ಸದ್ಯದ ಕುತೂಹಲ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.